ವಾಷಿಂಗ್ಟನ್ ಸುಂದರ್ 4 ವಿಕೆಟ್ಗಳನ್ನು ತೆಗೆದುಕೊಂಡು ನಾಶ ಮಾಡಿದರೆ ಇಂಗ್ಲೆಂಡ್ ಇಂಡಿಯಾವನ್ನು 58 ರನ್ಗಳಿಗೆ 4 ವಿಕೆಟ್ ಕಳೆದುಕೊಳ್ಳುವಂತೆ ಮಾಡಿದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ ಟೆಸ್ಟ್ನ 4ನೇ ದಿನದಲ್ಲಿ ಏನೆಲ್ಲಾ ನಡೆಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಸ್ ಮೂಲಕ ತಿಳಿಯೋಣ. ನಂಬರ್ 1, ಇಂಗ್ಲೆಂಡ್ 2ನೇ ಇನ್ನಿಂಗ್ಸ್ ಆಡಲು ಬಂದಿತು. ಡಿಎಸ್ಪಿ ಸಿರಾಜ್ ಮೊದಲು ಬೆನ್ ಡಕೆಟ್ ಮತ್ತು ನಂತರ ಒಲಿ ಪೋಪ್ ವಿಕೆಟ್ ತೆಗೆದುಕೊಂಡರು. ನಂತರ ನಿತೀಶ್ ರೆಡ್ಡಿ ಜಾಕ್ ಕ್ರಾಲಿಯನ್ನು ಔಟ್ ಮಾಡಿದರು. ಹೀಗೆ ಇಂಗ್ಲೆಂಡ್ನ ಟಾಪ್ ಆರ್ಡರ್ ಕೇವಲ 50 ರನ್ಗಳಿಗೆ ಕೊಲಾಪ್ಸ್ ಆಯಿತು. ನಂಬರ್ 2, ನಂತರ ವಾಷಿಂಗ್ಟನ್ ಸುಂದರ್ ಪ್ರವೇಶಿಸಿದರು. ಅವರು ರೆಡ್ ಬುಲ್ ಕುಡಿದು ಬಂದಿದ್ದರು. ಅವರು ಮೊದಲು ಜೋ ರೂಟ್ ಅನ್ನು ಔಟ್ ಮಾಡಿದರು. ನಂತರ ಬೆನ್ ಸ್ಟೋಕ್ಸ್, ಜೇಮಿ ಸ್ಮಿತ್ ಮತ್ತು ಬಶೀರ್ ಅವರ ವಿಕೆಟ್ಗಳನ್ನು ತೆಗೆದುಕೊಂಡು ಸುಂದರ್ ಒಟ್ಟು 4 ವಿಕೆಟ್ಗಳನ್ನು ಪಡೆದರು. ನಂಬರ್ 3, ಕೊನೆಯಲ್ಲಿ ಜಸ್ಪ್ರೀತ್ ಪ್ರವೇಶಿಸಿದರು. ಅವರು ಕ್ರಿಸ್ ವೋಕ್ಸ್ ಮತ್ತು ಬ್ರೆಂಡನ್ ಕಾಸ್ ಅನ್ನು ಔಟ್ ಮಾಡಿದರು. ಇಂಡಿಯಾದ ಬದಿಯಿಂದ ಜೋ ರೂಟ್ 40 ರನ್, ಬೆನ್ ಸ್ಟೋಕ್ಸ್ 33 ರನ್ಗಳನ್ನು ಗಳಿಸಿದರು. ಇಂಗ್ಲೆಂಡ್ನ ಒಟ್ಟು ಸ್ಕೋರ್ 192 ರನ್ಗಳಿಗೆ ಮುಗಿದಿತು. ನಂಬರ್ 4, 193 ರನ್ಗಳ ಗುರಿ ಸಾಕಷ್ಟು ಸುಲಭವೆಂದು ತೋರಿತು. ಆದರೆ ಇಂಡಿಯಾ ಬ್ಯಾಟಿಂಗ್ಗೆ ಬಂದಾಗ ಜೋಫ್ರಾ ಆರ್ಚರ್ ಮೊದಲ ಓವರ್ನಲ್ಲಿ ಯಶಸ್ವಿಯನ್ನು ಔಟ್ ಮಾಡಿದರು. ನಂತರ ಕರುಣ್ ನಾಯರ್, ಶುಭ್ಮನ್ ಗಿಲ್ ಮತ್ತು ಆಕಾಶ್ ದೀಪ್ ಔಟ್ ಆದರು. ಹೀಗೆ ಇಂಡಿಯಾ 4 ವಿಕೆಟ್ಗಳನ್ನು ಕಳೆದುಕೊಂಡಿತು. ನಂಬರ್ 5, ಪ್ರಸ್ತುತ ಇಂಡಿಯಾ 58ಕ್ಕೆ 4 ಆಗಿದೆ. ಅವರಿಗೆ ಗೆಲ್ಲಲು ಇನ್ನೂ 135 ರನ್ಗಳು ಬೇಕು. ಇಂಗ್ಲೆಂಡ್ಗೆ ಗೆಲ್ಲಲು ಇನ್ನೂ 6 ವಿಕೆಟ್ಗಳು ಬೇಕು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ ಕಮೆಂಟ್ ಮೂಲಕ ತಿಳಿಸಿ.